ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ 2026 ವರ್ಷ ಹೇಗಿರುತ್ತೆ, ಏನೆಲ್ಲ ಫಲಗಳನ್ನ ಹೊತ್ತು ತಂದಿರುತ್ತೆ, ಏನೆಲ್ಲ ರಾಶಿಗಳು ಅಡಿಕೊಂಡಿದೆ, ನಿಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಅಂತೀರ ಅವೆಲ್ಲ ಆಗುತ್ತಾ ಇಲ್ವೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ 2026 ವರ್ಷದಲ್ಲಿ ಕೆಲಸಕ್ಕೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ. ನೀವು 100% ಎಫರ್ಟ್ ಹಾಕಿದ್ರು ನಿಮ್ಗೆ ರಿಸಲ್ಟ್ ಸಿಗೋದು 50%. ಯಾಕೆ ಅಂದರೆ ಕಳೆದ ವರ್ಷಗಳಿಂದ ಸಾಡೆ ಸಾತಿ ಶುರುವಾಗಿದೆ. ಸಾಡೆ ಸಾತಿಯಲ್ಲಿ ಶನಿಯು ತುಂಬ ಟೆಸ್ಟ್ ಮಾಡ್ತಾನೆ, ಹಾಗೆ ತುಂಬ ಜವಾಬ್ದಾರಿಗಳನ್ನ ಕೊಡ್ತಾನೆ. ಯಾರು ಜವಾಬ್ದಾರಿಗಳನ್ನ ತಗೊಳ್ಳೋಕೆ ರೆಡಿ ಇದ್ದೀರಾ ಅವ್ರು ಖಂಡಿತ ಯಶಸ್ಸಾಗಿದೆ. ಸಾಡೆ ಸಾತಿ ಅಂತ ಎದುರೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಸುಮಾರು ಮ್ಯಾಕ್ಸಿಮಮ್ ಪ್ರಧಾನಮಂತ್ರಿಗಳು ಸಾಡೆ ಸಾತಿ ಇರಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಹಾಗೆ ದೇಶದ ಜವಾಬ್ದಾರಿನೂ ಹೊತ್ಕೊಂಡಿರ್ತಾರೆ. ಸಾಡೆ ಸಾತಿಯಲ್ಲಿ ಜವಾಬ್ದಾರಿ ಅನ್ನೋದು ನಿಮಗೆ ಜಾಸ್ತಿ ಬರುತ್ತೆ, ಆದರೆ ಫಲ ಅನ್ನೋದು ಕಡಿಮೆ ಇರುತ್ತೆ. ಯಾಕೆ ಅಂದರೆ ನೀವು ಎಷ್ಟು ಕೆಲಸ ಮಾಡಿದ್ರೂ ಅದಕ್ಕೆ ಫಲ ಸಿಗೋದಿಲ್ಲ. ಆದರೆ ನೀವು ಯಾವಾಗ ಲೇಜಿನೆಸ್ನ ಬಿಟ್ಟು ಅತಿ ಹೆಚ್ಚಿನ ಜವಾಬ್ದಾರಿಗಳನ್ನ ತಗೊಂಡು ಕೆಲಸ ಮಾಡಿದ್ರೆ ಕೊನೆಯಲ್ಲಿ ನಿಮಗೆ ಖಂಡಿತ ಶನಿ ಕೊಟ್ಟು ಹೋಗ್ತಾರೆ, ಅಂದರೆ ಒಳ್ಳೆ ಫಲಗಳನ್ನ ಕೊಡ್ತಾರೆ. ಶನಿ ವ್ಯಯಭಾವದಲ್ಲಿದ್ದಾರೆ, ಹಾಗಾಗಿ ಗುರುವಿನ ಮನೆಯಲ್ಲಿರೋದ್ರಿಂದ ಆರೋಗ್ಯ ವಿಚಾರವಾಗಿ, ಅನಾರೋಗ್ಯ ವಿಚಾರವಾಗಿ ಮೇಷರಾಶಿಯವರಿಗೆ ಜಾಸ್ತಿ ಖರ್ಚುಗಳು ಬರ್ತವೆ. ನಿಮಗೆ ಅನಿಸೇ ಇರೋದಿಲ್ಲ. ಆ ರೀತಿಯಾಗಿ ಕೆಲವೊಂದು ಆಸ್ಪತ್ರೆ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ ಘಟನೆಗಳು ನಿಮಗೆ ಘಟಿಸ್ತಾ ಹೋಗ್ತವೆ. ಅದಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಕೇತು ಪಂಚಮದಲ್ಲಿದ್ದಾರೆ. ಗುರು ಸಂತಾನಕಾರಕ ಆಗಿರೋದ್ರಿಂದ, ಶನಿಯಲ್ಲಿರೋದ್ರಿಂದ ಮಕ್ಕಳ ವಿಚಾರವಾಗಿ ತುಂಬ ಜವಾಬ್ದಾರಿಗಳು ಇರುತ್ತೆ, ತುಂಬ ಪೂರ್ವ ಕರ್ಮಗಳಿರುತ್ತೆ. ಹಾಗಾಗಿ ಜವಾಬ್ದಾರಿಯನ್ನು ಜಾಸ್ತಿ ತರಬೇಕು, ತುಂಬ ಕಿರಿಕಿರಿ ಮಾಡ್ತಾರೆ, ನಿಮ್ಮ ಹೇಳಿದ ಮಾತು ಕೇಳೋದಿಲ್ಲ, ತುಂಬ ಹಠ ಮಾಡ್ತಾರೆ, ನೀವೊಂದು ಹೇಳಿದ್ರೆ ಅವರೊಂದು ಮಾಡ್ತಾರೆ. ಈ ರೀತಿಯಾದ ಒಂದು ಫಲಗಳನ್ನ ಮೇಷರಾಶಿಯವರು ಮಕ್ಕಳಿಂದ ಪಡ್ಕೊಳ್ತಾರೆ. ಹಾಗೆ ವ್ರತ ತಿರುಗಾಟ, ವ್ರತ ಅಲದಾಟ ಅನ್ನೋದು ಈ ಒಂದು ಸಾಡೆ ಸಾತಿ ಟೈಮಲ್ಲಿ ನಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ಪೂರ್ವ ಜನ್ಮದ ಕರ್ಮ ಆಕ್ಟಿವೇಶನ್ ಆಗುತ್ತೆ. ಶನಿ ಚಂದ್ರನ ಮೇಲ್ಗಡೆ ಸಂಚಾರ ಮಾಡ್ತಾ ಹೋಗ್ತಾರೆ, ಅಂದರೆ ನಮ್ಮಲ್ಲಿರೋಂಥ ಎಮೋಷನ್ ಡ್ರೈ ಆಗ್ತಾ ಹೋಗುತ್ತೆ. ನಮ್ಮ ಶನಿ ನಮ್ಮ ಬಾಡಿನ ಡ್ರೈ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದೇಹ ನಿಮಗೆ ಕೆಲವರಿಗೆ ತುಂಬ ಲೀನ ಆಗುವ ಸಾಧ್ಯತೆ ಇರುತ್ತೆ, ಅಂದರೆ ಸಣ್ಣ ಆಗುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಮಂಡಿ ನೋವು, ಉಲ್ಬಣವಾಗುತ್ತೆ, ಕಾಲುಗಳ ನೋವು ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಜಾಗ್ರತೆಯನ್ನು ತಗೋಬೇಕಾಗುತ್ತೆ. ಡ್ರೈನೆಸ್ ಆಗುತ್ತೆ, ಎಮೋಷನಲ್ಲಿ ತುಂಬ ಡ್ರೈ ಆಗ್ತಾರೆ, ತುಂಬ ಕಷ್ಟಗಳನ್ನ ಅನುಭವಿಸಿ ತಮ್ಮವ್ರು ಯಾರು, ನಮ್ಮವ್ರು ಯಾರು, ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ, ಯಾರು ಇದು ಮಾಡ್ತಾರೆ, ಮೋಸ ಅಂದರೆ ಎಲ್ಲವನ್ನು ಶನಿ ಕಲಿಸೋಗ್ತಾರೆ. ನಿಜವಾಗ್ಲೂ ಜೀವನಕ್ಕೆ ತುಂಬ ಬೇಕಾಗಿರೋಂಥದ್ದನ್ನೇ ಶನಿ ಕಲಿಸೋಗ್ತಾರೆ. ಅವ್ರೇನು ಯಾರಿಗೂ ಏನು ಕೆಟ್ಟದ್ದು ಮಾಡಬೇಕು ಅಂತ ಬರೋದಿಲ್ಲ, ನಮ್ಮ ಕರ್ಮ ಫಲದಾತನಾಗಿ ಅವರು ನೀಡ್ತಾರೆ. ಬಟ್ ಈ ಒಂದು ಸಾಡೆ ಸಾತಿ ಟೈಮ್ ಇದೆಯಲ್ಲ, ಇದರಿಂದ ಕಲ್ತ್ರೆ ಮುಂದೆ ನಾವು ತುಂಬ ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಲೇಜಿನೆಸ್ ಮಾಡ್ದಂಗೆ ನೀವು ಕೆಲಸದಲ್ಲಿ ಮುಂದುವರ್ಕೊಂಡು ಶನೇಶ್ವರನ ಆರಾಧನೆ ಮಾಡ್ಕೊಂಡು ಮುಂದುವರೆದ್ರೆ ಒಳ್ಳೆ ಫಲಗಳನ್ನ ಪಡ್ತೀರಾ. ಗುರುವು ನಿಮಗೆ ತೃತೀಯ ಭಾವದಲ್ಲಿ ಇಟ್ಕೊಂಡು ಹೊಸ ವಿದ್ಯೆಗಳನ್ನ ಕಲಿಯಕ್ಕೆ ಸ್ಕಿಲ್ ಇರೋವಂಥ ವಿದ್ಯೆಗಳು, ಕಂಪ್ಯೂಟರ್ ಡಿಸೈನ್ ಇರ್ಬೋದು, ಈಗ ಹೊಸದಾಗಿ AI, ಚಾಟ್ GPT ಈ ಥರದೆಲ್ಲ ಬರ್ತಾ ಇದೆಯಲ್ಲ, IT ಫೀಲ್ಡ್ ಹೋಗಿ ಇವೆಲ್ಲ ಕಲಿಯೋದ್ರಿಂದ ತುಂಬ ಹೆಚ್ಚಿನ ಅನುಕೂಲ ಅಂತ ಆಗೋ ಸಾಧ್ಯತೆ ಇರುತ್ತೆ. ಕಿರಿಯ ಸಹೋದರ ಸಹೋದರಿಯಿಂದ ನಿಮಗೆ ಸ್ವಲ್ಪ ಸಹಾಯ ಅನ್ನೋದು ಸಿಗುತ್ತೆ. ಅವರು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಅಪ್ ಟು ಮೇವರೆಗೂ ಈ ಒಂದು ಫಲ ನಿಮಗೆ ಸಿಗುತ್ತೆ. ಹಾಗೆ ಯಾರು ಸ್ಪೀಚು, ಮೀಡಿಯಾ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಕಮ್ಯುನಿಕೇಷನ್ನು, ಕಮಿಷನ್ ಬಿಸ್ನೆಸ್ಸು, ಈ ಥರ ಕೆಲಸಗಳು ಯಾರು ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಲಾಭ ಸಿಗುತ್ತೆ. ಯಾಕೆ ಅಂದರೆ ಮೇಷರಾಶಿಯವರಿಗೆ ಗುರುವು ಭಾಗ್ಯಾಧಿಪತಿಯಾಗಿ ವ್ಯಯಾಧಿಪತಿಯಾಗಿದ್ದಾರೆ. ಹಾಗಾಗಿ ನಿಮಗೆ ಈ ಒಂದು ಕೆಲಸಗಳಲ್ಲಿ ಅತಿ ಹೆಚ್ಚಿನ ಲಾಭಗಳನ್ನ ನೀವು ಪಡ್ಕೋಬೋದು. ಅಪ್ ಟು ಮೇವರೆಗೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಇಂಪ್ರೂವ್ ಆಗುತ್ತೆ. ತುಂಬ ಜನಗಳ ಜೊತೆ ಒಂದು ಸಂಪರ್ಕ ಸಂವಹನವನ್ನು ನೀವು ಚೆನ್ನಾಗಿ ನಡೆಸ್ತೀರಾ. ಜೂನಿಂದ ಗುರುವು ನಿಮಗೆ ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾರೆ, ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಯಾರು ಮೇಷರಾಶಿಯವರು ಇದ್ದೀರಾ, ನಿಮಗೆ ಗೃಹ, ವಾಹನ, ತಾಯಿ, ಮನಸ್ಸು ಈ ಭಾವದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಯಾರು ಒಂದು ಮನೆ ಬಗ್ಗೆ ತುಂಬ ಮಾಡ್ಕೋಬೇಕು, ಒಂದು ಪ್ರಾಪರ್ಟಿ ತಗೋಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೀರಾ, ಜೂನ್ ನಂತರ ಪ್ರಯತ್ನ ಮಾಡಿ. ಮೇಷರಾಶಿಯವರು ಖಂಡಿತ ನಿಮಗೆ ಪ್ರಾಪರ್ಟಿಯನ್ನು ತಗೊಳ್ಳುವಂಥ ಯೋಗ ಇದೆ. ಅದರಿಂದ ಸ್ವಲ್ಪ ಸಾಲ ಆಗುವಂಥ ಸಾಧ್ಯತೆ ಇರುತ್ತೆ. ಶನಿ ಯಾಕೆ ಸಾಡೆ ಸಾತಿಯಲ್ಲಿರೋದ್ರಿಂದ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಒಂದು ಗೃಹವನ್ನು ನೀವು ಮಾಡ್ಕೊಳ್ಳುವಂಥದ್ದು ಮುಂದಿನ ವರ್ಷದಲ್ಲಿ, ಅಂದರೆ 2026 ಜೂನ್ ನಂತರ 2026
27 ಜೂನ್ ಒಳಗಡೆ ಒಂದು ಗೃಹ ಯೋಗವನ್ನು ಮಾಡ್ಕೊಳ್ಳುವಂಥ ಯೋಗ ಮೇಷರಾಶಿಯವರಿಗೆ ಜಾತಕದಲ್ಲಿ ಕಾಣ್ತಾ ಇದೆ. ಸೊ ಮುಖ್ಯವಾಗಿ ನಿಮಗೆ ದಶಾಭುಕ್ತಿ ಏನು ನಡೀತಾ ಇದೆ ಅದು ವೆರಿ ಇಂಪಾರ್ಟೆಂಟು. ಕರ್ಮ ಅನ್ನೋದು ವೆರಿ ಇಂಪಾರ್ಟೆಂಟು. ಅದನ್ನು ನಾವು ಜಾತಕ ನೋಡಿನೇ ತಿಳ್ಕೊಬೇಕಾಗುತ್ತೆ. ಈ ಗೋಚಾರದಲ್ಲಿ ನಾವೇನೇ ಹೇಳಿದ್ರು ನಿಮಗೆ ಒಂದು 30-40% ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಗುರುವು ನಿಮಗೆ ಚತುರ್ಥ ಭಾವದಲ್ಲಿ ನಿಂತ್ಕೊಂಡು ತಾಯಿ ಜೊತೆ ಒಂದು ಒಳ್ಳೆಯ ಅನುಬಂಧವನ್ನು, ಒಂದು ಅನ್ಯೋನ್ಯತೆಯನ್ನು ತಂದುಕೊಡ್ತಾರೆ. ಹಾಗೆ ಒಂದು ಗುರು ಎಕ್ಸ್ಪೆನ್ಷನ್ ಮಾಡೋದ್ರಿಂದ ಹೊಸ ಒಂದು ವಾಹನ ಖರೀದಿಗೆ, ಕಾರ್ ಖರೀದಿ, 2 ವೀಲರ್ ಖರೀದಿಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಮೇಷರಾಶಿಯವರು, ಖಂಡಿತ ಒಂದು ಕಾರ್ನ ನೀವು ಈ ವರ್ಷ ಪರ್ಚೇಸ್ ಮಾಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಒಂದು ಮಾನಸಿಕ ನೆಮ್ಮದಿ ಅನ್ನೋದನ್ನ ಗುರುವು ತಂದುಕೊಡ್ತಾರೆ. ಶನಿ ಅಶಾಂತಿಯನ್ನು ಉಂಟು ಮಾಡಿದರೂ ಗುರುವು ಒಂದು ಮಾನಸಿಕ ಶಾಂತಿಯನ್ನು ತಂದುಕೊಡ್ತಾರೆ. ಹಾಗೆ ಗುರುವು ಅಕ್ಟೋಬರಲ್ಲಿ ನಿಮಗೆ ಪಂಚಮಭಾವಕ್ಕೆ ಹೋಗ್ತಾ ಇದ್ದಾರೆ. ಸೊ ನವಂಬರು ಮತ್ತು ಅಕ್ಟೋಬರ್ 31, ನವಂಬರು, ಡಿಸೆಂಬರ್ ಈ 2 ತಿಂಗಳು 2026 ವರ್ಷದಲ್ಲಿ ಗುರುವು ನಿಮಗೆ ಪಂಚಮ ಭಾವಕ್ಕೆ ಹೋಗ್ತಾ ಇರ್ತಾರೆ. ಯಾರು ಒಂದು ಯುವಾಗ ಪ್ರಯತ್ನ ಮಾಡ್ತಾ ಇರ್ತಾರೆ, ಲವ್ ಲೈಫಲ್ಲಿ ಯಾರಿದ್ದೀರಾ ಆ ಟೈಮಲ್ಲಿ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ನಿಮ್ಮ ಲವ್ ಸಕ್ಸಸ್ ಆಗುತ್ತೆ. ನಿಮಗೆ ವಿವಾಹ ಯೋಗ ಅನ್ನೋದು ಕೂಡಿ ಬರುತ್ತೆ. ಪೂರ್ವ ಪುಣ್ಯ ಆಗ ಆಕ್ಟಿವೇಶನ್ ಆಗೋದ್ರಿಂದ ಹೆಚ್ಚಿನ ಧನಲಾಭವನ್ನು ನೀವು ಆಗ ಗಳಿಸ್ತೀರ. ಅದೇ ಸಮಯದಲ್ಲೇ ನೀವು ಒಂದು ಮನೆಗೆ ಯಾವುದಾದ್ರೂ ಪ್ರಯತ್ನ ಮಾಡಿದರೆ ಖಂಡಿತ ಯಶಸ್ಸು ಅನ್ನೋದು ನಿಮಗೆ ಮೇಷರಾಶಿಯವರಿಗೆ ಖಂಡಿತ ಆ ಟೈಮಲ್ಲಿ ಸಿಗುತ್ತೆ. ಸೊ ರಾಹು ಲಾಭಸ್ಥಾನದಲ್ಲೇ ಇಟ್ಕೊಂಡು ನಿಮಗೆ ವಿದೇಶ ಸಂಬಂಧಪಟ್ಟಂಗೆ ನೆಟ್ವರ್ಕಿಂಗ್ ಯಾರು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಆನ್ಲೈನಲ್ಲಿ ಯಾರು ಫೀಲ್ಡಲ್ಲಿದ್ದೀರಾ, MNCಲಿ ಯಾರಿದ್ದೀರಾ, ಫಾರಿನ್ ರಿಲೇಟೆಡ್ ಯಾರಿದ್ದೀರಾ, ವಿದೇಶಿ ಸಂಬಂಧಿತ ಕೆಲಸಗಳಲ್ಲಿ ಯಾರಿದ್ದೀರಾ, ಖಂಡಿತ ನೀವು ಒಂದು ಕಳೆದ ಒಂದು 6 ತಿಂಗಳಿಂದ ನೀವು ಲಾಭವನ್ನು ನೋಡ್ತಾ ಇರ್ತೀರ. ಸೊ ವಿದೇಶದಲ್ಲಿ ಸಂಬಂಧಪಟ್ಟ ಕೆಲಸಗಳು ಮಾಡ್ತಾರೆ, ಲಾಭವನ್ನು ನೋಡ್ತಾ ಇರ್ತೀರ. ಹಾಗೆ ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಈ ಥರದ್ದು ಯಾರಿದ್ದೀರಾ, ರಾಹು ನಮಗೆ ಛಾಯಾಗ್ರಹ ಆಗಿರೋದ್ರಿಂದ ಈ ರೀತಿಯಾದ ಒಂದು ಆನ್ಲೈನ್ ಸ್ಕ್ರೀನಿಂಗ್ ಜಾಬ್ಗಳಲ್ಲಿ ಯಾರಿದ್ದೀರಾ, IT ಡಿಪಾರ್ಟ್ಮೆಂಟ್, IT, MNC ಈ ಥರದಲ್ಲಿ ಯಾರಿದ್ದೀರಾ, ಖಂಡಿತ ನಿಮಗೆ ಅಧಿಕ ಲಾಭವನ್ನು ರಾಹು ತಂದುಕೊಡ್ತಾರೆ. ಹಾಗೆ ಹಿರಿಯ ಸಹೋದರಿಂದ ನಿಮಗೆ ಸಹಕಾರ ಸಿಗುತ್ತೆ. ಸಂಘ ಸಂಸ್ಥೆಗಳು, ನೆಟ್ವರ್ಕ್, ಕ್ಲಬ್ಬು ಈ ಥರ ಸಂಸ್ಥೆಗಳಿದ್ದವರಿಗೆ ಆದಷ್ಟು ವಿದೇಶಿ ಕ್ಲೈಂಟ್ಸ್ಗಳಿಂದ ಆನ್ಲೈನಿಂದ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಸೊ ರಾಹು ಇನ್ನೂ ಡಿಸೆಂಬರ್ವರೆಗೆ ಇರೋದ್ರಿಂದ ಈ ಒಂದು ಅವಕಾಶವನ್ನು ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆ ಕೇತು ಪಂಚಮದಲ್ಲಿ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಅಪ್ ಟು ಡಿಸೆಂಬರ್ವರೆಗೂ ಸ್ವಲ್ಪ ನಿಮಗೆ ಮಕ್ಕಳಿಂದ ಕಿರಿಕಿರಿ, ಮಕ್ಕಳಿಂದ ಜವಾಬ್ದಾರಿ ಜಾಸ್ತಿ ಬರುತ್ತೆ. ಲವ್ ಲೈಫಲ್ಲಿ ಕಿರಿಕಿರಿ, ಬ್ರೇಕಪ್ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಒಂದೊಂದು ಟೈಮ್ ಮೂಡ್ ಆಫ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಶೇರ್ ಇನ್ವೆಸ್ಟ್ಮೆಂಟು ಬೇಡ, ಯಾಕೆಂದರೆ ಗುರುಬಲ ಬಂದಿರೋದಿಲ್ಲ. ನೀವು ಹಾಗಾಗಿ ಶೇರ್ ಬಗ್ಗೆ ಮಾಡೋಕ್ಕೆ ಹೋದರೆ ಅದು 7.5 ಶನಿಯು ವ್ಯಯಸ್ಥಾನದಲ್ಲಿರೋದ್ರಿಂದ ವ್ಯಯಭಾವ ಆಕ್ಟಿವೇಶನ್ ಆಗೋದ್ರಿಂದ ಜಾಸ್ತಿ ಖರ್ಚುಗಳು ಬರ್ತಾ ಇರುತ್ತೆ ಮತ್ತು ಲಾಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ಖಂಡಿತ ಇನ್ವೆಸ್ಟ್ನ ಮಾಡಲಿಕ್ಕೆ ಹೋಗಬೇಡಿ. ಗುರುಬಲ ಬಂದ ನಂತರ ಇನ್ವೆಸ್ಟ್ 2027 ನಂತರ ನೀವು ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಅಧಿಕ ಲಾಭವನ್ನು ನೀವು ಪಡ್ಕೋಬೋದು. ಮುಖ್ಯವಾಗಿ ನಿಮಗೆ ಪ್ರತಿ ಶನಿವಾರ ಶನೇಶ್ವರನಿಗೆ ತೈಲಾಭಿಷೇಕ ಮಾಡೋದನ್ನ ಮಾತ್ರ ಮರಿಬೇಡಿ. ಹನುಮಾನ್ ಚಾಲಿಸ್ನ ಪ್ರತಿನಿತ್ಯ ಪಡಿಸ್ತಾ ಬನ್ನಿ. ಹಾಗೆ ಗುರುವಿನ ಬೀಜ ಮಂತ್ರವನ್ನು ಪಡಿಸ್ತಾ ಬನ್ನಿ. ಗುರುವಿನ ತೀರ್ಥಕ್ಷೇತ್ರಗಳಿಗೆ ಜಾಸ್ತಿ ಹೋಗಿ ತೀರ್ಥ ಸ್ನಾನ ಮಾಡ್ಕೊಂಡು ಬಂದರೆ ನಿಮ್ಮ ಎಮೋಷನಲ್ ಬ್ಲಾಕೇಜ್ ಅನ್ನೋದು, ಆ ಡ್ರೈನೆಸ್ ಅನ್ನೋದು ಅದಕ್ಕೆ ಸೂಕ್ತ ಒಂದು ಪರಿಹಾರ ಸಿಗುತ್ತೆ. ನಿಮಗೆ ಒಂದು ರಿಲೀಫ್ ಅನ್ನೋದು ಸಿಗ್ತಾ ಹೋಗುತ್ತೆ. ಯಾಕೆ ಅಂದರೆ ಮನುಷ್ಯ ಮುಖ್ಯವಾಗಿ ಭಾವಜೀವಿ, ಸಂಘಜೀವಿ. ತುಂಬ ಭಾವನಾತ್ಮಕವಾಗಿ ಏನಂದರೆ ಏನೇನೋ ಡಿಸಿಷನ್ ತೊಗೊಳ್ತಾರೆ, ಕೆಲಸ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ತೀರ್ಥಕ್ಷೇತ್ರಗಳಲ್ಲಿ ಅದು ನೀರನ್ನು ಚಂದ್ರ ರೆಪ್ರೆಸೆಂಟ್ ಮಾಡೋದ್ರಿಂದ, ಮನಸ್ಸನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ತೀರ್ಥಕ್ಷೇತ್ರಗಳ ನೀವು ಎಷ್ಟು ತೀರ್ಥ ಸ್ನಾನ ಮಾಡ್ತೀರೋ ಅಲ್ಲಿ ಹೋಗಿ ನಿಮ್ಮ ಎಮೋಷನ್ ಬ್ಲಾಕೇಜ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಅವರ ಕ್ಲೀನ್ ಆಗ್ತಾ ಬರುತ್ತೆ. ನಿಮ್ಗೆ ಎಷ್ಟೋ ರಿಲೀಫ್ ಸಿಗುತ್ತೆ, ನೆಮ್ಮದಿ ಅನ್ನೋದು ಸಿಗುತ್ತಾ ಹೋಗುತ್ತೆ. ಹಾಗೆ ಮೇಷರಾಶಿಯವರು ಸ್ವಲ್ಪ ತೀರ್ಥಕ್ಷೇತ್ರಗಳ ಜಾಸ್ತಿ ಹೋಗ್ತಾ ಬನ್ನಿ. ಹಾಗೆ ನೀವು ಗಣಪತಿಯ ಆರಾಧನೆಯನ್ನು ಜಾಸ್ತಿ ಮಾಡಿ. ಸಂಕಷ್ಟರತ ಮಾಡೋ ಅಂಥವ್ರು, ಅದರಲ್ಲಿ ನಿಷ್ಠೆ ಇರೋರು, ಖಂಡಿತ ನಂಬಿಕೆ ಇರೋರು ಮಾಡಿ ಒಳ್ಳೆ ರಿಸಲ್ಟ್ನ ಸಿಗುತ್ತೆ. ನಿಮ್ಗೆ ಆಗಲ್ಲ ಅನ್ನೋರು ಪ್ರತಿ ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ 21 ಗರಿಕೆಯನ್ನು ಅರ್ಪಿಸ್ತಾ ಬನ್ನಿ. ಅದು ನಾನು ದೈವಿಕ ಪರಿಹಾರ ನಾನು ಮಾಡೋಕ್ಕಾಗಲ್ಲ ಅನ್ನೋರು, ನಿಮ್ಗೆ ಸಾಧ್ಯವಾದರೆ ನಿಮ್ಮ ಮನೆಯ ಪಕ್ಕ ಅಥವಾ ಆಫೀಸ್ ಪಕ್ಕ ನಾಯಿಗಳಿದ್ರೆ ಆಹಾರವನ್ನು ನೀಡ್ತಾ ಬನ್ನಿ. ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಹಾಗೆ ನಿಮಗೆ ಗುರುಗಳ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಹಾಗೆ ಮಾಡೋಕ್ಕಾಗಲ್ಲ ಅನ್ನೋರು ಆದಷ್ಟು ಮಕ್ಕಳಿಗೆ, ಆದಷ್ಟು ವಿದ್ಯೆಗೆ ಸಂಬಂಧಪಟ್ಟಂಗೆ ನೀವು ಯಾರಿಗಾರು ಸಹಾಯ ಮಾಡಿ, ಮಕ್ಕಳ ಅನಾಥಾಶ್ರಮಕ್ಕೆ ಸಹಾಯ ಮಾಡ್ತಾ ಬನ್ನಿ. ಅದು ನಿಮಗೆ ಒಳ್ಳೆ ರಿಸಲ್ಟನ್ನು ತಂದುಕೊಡುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಷರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.